दृक्तविजोषस्वकमा ज्ञानैकतानप्रभा सर्वप्रभवशक्तिभोगफलसत्सारात्मदिव्याकृतिं सृष्टिस्थाननिर्नित्यनिज्ञानस्वराप्रघातावृति ध्वान्ता मोक्षविमोक्षरं हरिमजं नित्यं सदोपास्महे. ಯಾವುದಾಯ್ತೀಗ ಅದಿಷ್ಟು ಮುಗಿದು ಮುಂದಕ್ಕೆ ಬರುತ್ತೀಗ. ಸಮಸ್ತಸ್ಯ ಪೂರ್ಣಸ್ಯ ಸಾಧುತ್ವಾತ್ ಸಾಮನಾಮ್ನೋ ವಿಷ್ಣೋರುಪಾಸನಂ ಸಾಧು. ವಿಷ್ಣುವನ್ನ ಸಾಮಗಾಯನ ಪರತೃಷ್ಣ ಸಹಸ್ರನಾಮದಲ್ಲಿ ಸಾಧು ಸಾರತ್ವೇನ ಮೇಯಂ ಸಾಮ. ಇಲ್ಲಿ ಸಾಮ ಶಬ್ದಕ್ಕೆ ಏನರ್ಥ ಅಂದರೆ ಸಾಮ ಅಂತಿದೆ. ಸಾ ಅಂದರೆ ಸಾರ ಅಂತ ಅರ್ಥ. ದೇವರನ್ನು ಸಾಮ ಅಂತ ಯಾತ ಕರೀತಾರೆ ಅಂದರೆ ಸರ್ವಶಾಸ್ತ್ರಗಳ ಸಾರ ಅವನೇ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಏವಾರ್ಥ. ಸಾಧುತ್ವಾತ್. ಸಾಮಾನ್ಯವಾಗಿ ಸಾರ ಹೇಗೆ ಬರುತ್ತೆ ಅಂದರೆ ಮಕ್ಕಳಿಗೆ ಬೋಸಂಬಿ ಕೊಡಿ, ಒಂದು ಇದನ್ನು ಸುಳ್ಳಕ್ಕೆ ಬರೋದ್ರೆ ತೊಳೆ ಕೊಡಿ ಅಂತಾರೆ, ಬೀಳುತ್ತೆ. ಆಮೇಲೆ ಇಷ್ಟಂದರೆ ಮುದುಗುತ್ತೆ ಅಷ್ಟೇ. ಸ್ವಲ್ಪ ದೊಡ್ಡ ತೊಗೊಂಡ್ರೆ ಜಾಸ್ತಿ ಇನ್ನೂ ರಸ ಬರುತ್ತೆ, ಇನ್ನೂ ಸ್ವಲ್ಪ ತೊಗೊಂಡಾಗ ಇನ್ನೂ ಜಾಸ್ತಿ ಬರುತ್ತೆ. ಇವರು ಸಾರ ಗೊತ್ತಾದರೂ ಕೂಡ ಪೂರ್ತಿ ಸಾರ ಗೊತ್ತಾಗಿಲ್ಲ. ಅದು ಪೂರ್ತಿ ಸಾರ ಇನ್ನು ಮ್ಯಾಕ್ಸಿಮಮ್ ಮಾಡೋಕ್ಕೆ ಏನಿರ್ಬೇಕು ಅವರಿಗೆ? ಆ ಶಕ್ತಿ ಯಾರಿಗಿದೆ? ಯಾಕೆ ಬಡಿತ್ತ ಶಬ್ದಕ್ಕೆ ಅದೇ ಬಲ. ಎಷ್ಟು ಬಲ ಇದೆ ಅಂತ ಹೇಳಿದರೆ ಅದು ಸರಿ. ಮೂಲ ರೂಪಕ್ಕಿದೆ, ಇಲ್ಲಿರ್ಲಿಕ್ಕಿಲ್ಲ ಅಂದರೆ ಇತ್ತ. ಮೂಲ ರೂಪ ಶಕ್ತಿ ಇಲ್ಲಿರೋದ್ರಿಂದ ಮೂಲ ರೂಪದಲ್ಲಿ ವಾಯುದೇವರು ಎಷ್ಟು ಜ್ಞಾನ ಇದೆಯೋ ಅವತಾರ ರೂಪದಲ್ಲೂ ಕೂಡ ಅಷ್ಟೇ ಜ್ಞಾನ, ಅಷ್ಟೇ ಬಲ, ಜ್ಞಾನ ಇರೋದ್ರಿಂದ ಅವ್ರು ಹೇಳಿದ್ದೆಲ್ಲ ಏನದು ಪೂರ್ಣ. ಇಲ್ಲಿ ವ್ಯತ್ಯಾಸ ಇಷ್ಟೇ. ಮೋಸಂಬಿದ ಮಾಡಿ ಅದು ಬಿಸಾಕಿ ಬಿಡ್ತಾರೆ, ಸಾರ ಇಟ್ಕೋತಾರೆ. ಅದು ಇಟ್ಕೋಬೇಕು ಸಾರ, ಅದು ಡಿಫರೆನ್ಸ್. ಅರ್ಥ ಆಯ್ತಾ ಈಗ? ಅದು ಬಿಸಾಕಬಾರ್ದು. ಮತ್ತೆ ಅದು ಎಕ್ಸಾಮ್ ನಹಿ ದೃಷ್ಟಾಂತ ಸರ್ವಸಾಮ್ಯ, ಅದು ಹೇಳಕ್ಕೆ ಹೋಗಬಾರ್ದು. ಅತಿ ಹೆಚ್ಚು ಬಲಿಷ್ಠ ಅವರಾದ್ದರಿಂದ ಉಳಿದವ್ರು ಏನೇ ಮಾಡಿದ್ರು ಆಮೇಲೆ ನೋಡೋರು ಏನೇನು ಸಿಗಲ್ಲ. ಅದರಲ್ಲಿ ಬಿಟ್ಟಾಗ ಮಾತ್ರ ಬೇಕಾಷ್ಟು ಸಿಗುತ್ತೆ. ಆದ್ದರಿಂದ ಅವ್ರ ಮಾತು ಅಲ್ಟಿಮೇಟ್. ಯಾಕೆಂದರೆ ಆ ರೀತಿ ಹೇಳಿದ್ರು, ಅಶಬ್ದಾಬ್ದೋ ಅಷ್ಟು ಶಕ್ತಿ ನಮಗಿಲ್ಲ, ಅವ್ರ ಶಕ್ತಿ ಅದ್ರಲ್ಲಿ ಯಾವುದೂ ನಮಗಿಲ್ಲ. ಅವ್ರ ಅನುಗ್ರಹ ನಮ್ಮ ಮೇಲಿದೆ ಅಂದರೆ ಅವ್ರು ಹಿಂಡು ಕೊಟ್ಟಂತ ಒಳಗೆ ಬರುತ್ತೆ ಹೊರತು ನಮಗೆ ಹಿಂಡಕ್ಕೆ ಬರೋದಿಲ್ಲ ಅಂತ ಅರ್ಥ. ಈ ಹಾಲು ಕರೀತಾರಲ್ಲ ಅದರಲ್ಲೂ ಅಷ್ಟೇ. ಕರೆದ ಅಭ್ಯಾಸ ಇದ್ದವ್ರಿಗೆ ಕರೀಲಕ್ಕೆ ಬಂದರೆ ಉಳಿದವ್ರಿಗೆ ಕರೀಲಕ್ಕೆ ಬರೋದಿಲ್ಲ. ಅದನ್ನು ತಿಳಿತಾ ಹಚ್ಕೊಂಡ್ಬಿಡ್ತಾರೆ, ಒದ್ದೆ ಬಿಡುತ್ತೆ ಮನೆಗೆ ಹಚ್ಕೊಂಡ್ಬಂದ ಅಂತ. ಹಾಗಾಗಿ ಹಾಲು ಸುಳ್ಳು ಒದೇ ಗ್ಯಾರಂಟಿ. ಅದು ಕೂಡ ಅದು ಟೈಮ್ ನೋಡ್ತಾರೆ ಅವರೆಲ್ಲ ಆಲ್ಟದು. ಅವಾಗ ಅದು ಖುಷಿಯಿಂದ ಕೊಡುತ್ತೆ, ತಗೋತಾರೆ. ಕೆಲವರು ಕೊಡಬಾರ್ದು ಸಂಕಲ್ಪ ಮಾಡಿ ಕೊಡೋದೇ ಇಲ್ಲ. ಇನ್ನು ಕೊಡಬಾರದು ಅಂತಿದ್ರೆ ಏನು ಮಾಡಿದ್ರು ಕೊಡೋದಿಲ್ಲ. ನಾವೇ ಪಡಿಸ್ಬಾರ್ದು, ಹಾಕಬಾರ್ದು, ಹಾಕೋದಿಲ್ವಲ್ಲ. ಹಾಗೆ ಕೈಲಿದ್ದು ಮಾತ್ರಕ್ಕೆ ಹಾಕ್ತಾನೆ ಅಂತ ಗ್ಯಾರಂಟಿ ಅಲ್ಲ. ಅದಕ್ಕೆಲ್ಲ ಅದರಲ್ಲೇ ಪಡಗಿರಬೇಕು. ಅಷ್ಟು ಹೇಳಿ ಪ್ರದ್ಯುಮ್ನಾದಿ ಸಮಸ್ತಂಚ ಸಮುಪಾಸೀತ ನಾರಾಯಣ ಮನಾಮಯಂ ಸರ್ವಸಾಮ್ನಾಂ ದೇವತೇತಿ ಸಮುಕ್ತ ಸಾಧು ಧರ್ಮಭಾಕ್ಯಿತಿ ಸಾಮ ಸಂಹಿತಾಯ. ಅದಕ್ಕೆ ಸರ್ವನಾಮ್ನಾಂ ದೇವತಾ, ಎಲ್ಲ ನಾಮಗಳ ಸಾರ ದೇವತೆ ಅಂದರೆ ಪರಮಾತ್ಮನೇ. ಸ ಮುಕ್ತ ಸಾಧು ಧರ್ಮಭಾಕ್. ತಿಳಿದವನು ಕೂಡ ಮುಕ್ತನಾಗಿ ಒಳ್ಳೆಯ ರೀತಿ ನಡ್ಕೋತಾನೆ ಅಂತ ಅರ್ಥ. ಅಷ್ಟಾದ ಮೇಲೆ ಮುಂದಿದ್ದು ಲೋಕೇಶು ಪಂಚವಿಧಂ ಸಾಮ ಉಪಾಸೀತ. ಸಾಮ 5 ವಿಧ. ಸಾಮ 5 ವಿಧ. ಯಾವುದದು? ಪೃಥಿವಿ, ಹಿಂಕಾರ, ಅಗ್ನಿ, ಪ್ರಸ್ತಾವ, ಅಂತರಿಕ್ಷಂ, ಉದ್ಗೀತ, ಆದಿತ್ಯ, ಪ್ರತಿಹಾರೋ, ದ್ಯೌಹು, ನಿಧರಮಿತಿ ಊರ್ಧ್ವೇಷು. ಪೃಥಿವಿ, ಹಿಂಕಾರ, ಅಗ್ನಿ, ಪ್ರಸ್ತಾವ. ಗೊತ್ತಾಯ್ತಾ? ಹಿಂಕಾರ ಸಾಮ ಎಂಬುದು ಪೃಥಿವಿ, ಪ್ರಸ್ತಾವ ಸಾಮ ಅನ್ನೋದು ಅಗ್ನಿ, ಅಂತರಿಕ್ಷಂ ಉದ್ಗೀತ ಸಾಮ ಅನ್ನೋದು ಅಂತರಿಕ್ಷ, ಪ್ರತಿಹಾರ ಸಾಮ ಎಂಬುದು ಆದಿತ್ಯ, ದೆವ್ ಎಂಬುದು ನಿಧಾನ ಸಾಮ. ಈಗ ಪಂಚವಿಧ ಸಾಮ ಇದೆ. ಇದೆಲ್ಲ ಎಕ್ಸಾಮ್ ಸರದಲ್ಲೂ ಹೇಳ್ತಾರೆ, ಸಂಗ್ರಹ ಮಾಡಿ. ಇಲ್ಲಿ ಮೂಲ ಇರೋದು ಇಲ್ಲಿ. ಅದಕ್ಕೆ ಅಥಾವೃತ್ತೇಶು ಜೌರ್ಹಿಂಕಾರ, ಆದಿತ್ಯ, ಪ್ರಸ್ತಾವ, ಅಂತರಿಕ್ಷಂ, ಉದ್ಗೀತ, ಅಗ್ನಿ, ಪ್ರತಿಹಾರ, ಪೃಥಿವಿ, ನಿಧನಂ. ಉಲ್ಟಪಾಲ್ಟ ಹೋದರೆ ಈ ರೀತಿ ಆಗುತ್ತೆ. ಆದಿತ್ಯ ಎಂಡಾಗಿತ್ತು, ಇಲ್ಲಿ ಆದಿತ್ಯ ಮೊದಲು ಬರ್ತಾನೆ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಏನಂತೇಳಿ. ಕಲ್ಪಾಂತೆ ಕಲ್ಪಂತೆ ಹಾ ಅಸ್ಮೈ ಲೋಕಾ ಊರ್ಧ್ವಾಶ್ಚ ಆವೃತ್ತಾಶ್ಚ ಏತದೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮ ಉಪಾಸ್ತೆ. ಹೀಗೆಲ್ಲ ತಿಳ್ಕೊಂಡವನು ಪಂಚವಿಧವಾದ ಸಾಮವನ್ನು ಉಪಾಸನೆ ಮಾಡ್ತಾನೆ ಅಂತ ಹೇಳಿದ್ರು. ಇಲ್ಲಿ ತಿಳ್ಕೊಳ್ಳೋದು ಬೇರೆ, ಉಪಾಸನೆ ಮಾಡೋದು ಬೇರೆ. ಹೇಳಿದ್ರಲ್ಲ, ಅವರು ಕರೆಂಟಲ್ಲಿ ಮಾತ್ರ ನೋಡ್ತಾ ಇರ್ತೀವಿ. ಒಂದು ನೋಡಿ ಮಾತ್ರ ಹೊರ ಪಜಿತ ಆಗುತ್ತೆ. ಒಂದ್ಸತಿ ನೋಡಿದ್ರೆ ಗೊತ್ತಾಗೋದಿಲ್ಲ. ನೋಡ್ಲಿಕ್ಕೆ ಕೆಲವಕ್ಕೆ ನೋಡ್ಲಿಕ್ಕೂ ನಾಟ್ ಅಲೋಡ್. ಆಪರೇಷನ್ ಎಲ್ಲ ಮಾಡ್ಬೇಕಾದ್ರೆ ನೋಡ್ಲಿಕ್ಕೂ ಬಿಡೋದಿಲ್ಲ. ಕೆಲವೊಂದು ನೋಡ್ಲಿಕ್ಕೆ ಬಿಡ್ತಾರೆ, ಬಟ್ ಇವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ. ಗೊತ್ತಾ? ಡ್ರೈವಿಂಗ್ ನೋಡ್ಬೋದು. ನಾವೇ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನಾಗಬೇಕದು? ನೋಡೋ ವಿದ್ಯೆ ಬೇರೆ, ಆ್ಯಕ್ಚುಲಿ ಮಾಡೋ ವಿದ್ಯೆ ಬೇರೆ. ಆದ್ದರಿಂದ ಅದಲ್ಲ. ಅದು ಇಲ್ಲಿ ವಿದ್ಯೆಗಳ ಬಗ್ಗೆ 2 ಇದೆ.
ಹೆಚ್ಚು ವಿದ್ಯೆಗಳೆಲ್ಲ ದೇವತೆಗಳಿಗೆ ಮೀಸಲಿವು. ಅರ್ಥ ಆಯ್ತಾ? ಈಗ ನಮಗೆ ತಿಳ್ಕೊಳ್ಳೋದೇ ಜ್ಞಾನ, ತಿಳ್ಕೊಂಡಿದ್ದಕ್ಕೆ ಫಲ ಇದೆ ಹೊರತು ಏನಿಲ್ಲ. ಉಪಾಸನೆ ಮಾಡಬಾರ್ದು, ತಿಳ್ಕೊಳ್ಬೋದು ಅಷ್ಟೇ. ಇವತ್ತು ಏನು ಮೆಡಿಕಲ್ ಬುಕ್ಸ್ ಯಾರು ಬೇಕಾದ್ರೂ ಓದ್ಬೋದು, ಅಂಗಡಿಯಲ್ಲಿ ಸಿಗುತ್ತೆ ಓದ್ಬೋದು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಟ್ಟು ಏನಾಗತ್ತೆ ಬಂದ ಆ ಕಡೆ ರೋಗಿ ಸಾಯ್ತಾರೆ, ಒಳಗೆ ಬೇರೆ ಹೋಗ್ತಾರೆ, ಎರಡೆರಡು ಪ್ರಾಬ್ಲಮ್ ಇದೆ. ಆದ್ದರಿಂದ ಉಪಾಸನೆ ಬೇರೆ, ತಿಳ್ಕೊಳ್ಳೋದು ಬೇರೆ. ಇವತ್ತು ಅಲ್ಲೂ ಬೋರ್ಡ್ ಹಾಕಿಲ್ಲ, ನಾನ್ ಮೆಡಿಕಲ್ ಪೇಪರ್ ಕೊಡ್ತೀವಿ ಅಂತ ಹಾಕಿಲ್ಲ. ಗೊತ್ತಾಯ್ತಾ? ಯಾರು ಬುಕ್ಸ್ ಬೇಕಾದ್ರೆ ತೊಗೊಳ್ಬೋದು. ಆದರೆ ಅದು ಎಕ್ಸಿಕ್ಯೂಟ್ ಮಾಡಬೇಕು ಮಾತ್ರ ಯಾರಿಗೆ ಸಾಧ್ಯ? ಅದು ಕಾಂಪಿಟೇಟಿವ್ ಮೆಡಿಕಲ್, ಅದು ಇಂಜಿನಿಯರಿಂಗ್ ಅವರು ಬೇರೆಯವ್ರು ಮಾಡೋಂಗಿಲ್ಲ ಅದನ್ನು. ಆದ್ದರಿಂದ ನಾವು ತುಂಬ ಪುಸ್ತಕ ಪ್ರಿಂಟ್ ಮಾಡಿದ ತಕ್ಷಣ ಜ್ಞಾನಿಗಳಾಗಿಬಿಡ್ತಾರೋ? ಆಗೋದಿಲ್ಲ. ಯಾರಿಗೆ ಅದರಲ್ಲಿ ಆಸಕ್ತಿ ಇದೆ, ಅರ್ಹತೆ ಇದೆ, ಆ ಪ್ರಯತ್ನ ಇದೆ, ಅವ್ರಿಗೆ ಮಾತ್ರ ತಿಳಿಯುತ್ತೆ, ತುಳಿದವರಿಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ತಿಳಿಯಲಿ ಅಂತ ಮಾಡೋದಕ್ಕೆ ಹೋಗಬಾರ್ದು. ಯೋಗ್ಯರಿ ತಿಳಿಯಲಿ ಅಂತ ಅಷ್ಟೇ ಮಾಡಬೇಕೆ ಹೊರತು ಎಲ್ಲರಿಗೂ ತಿಳಿಯಲಿ ಎಂಬ ಸಂಕಲ್ಪನೆ ಕೆಟ್ಟದು. ಅಂದರೆ ತಪ್ಪು ಮಾಡ್ತಿದ್ದಾರೆ ಅಂತ. ಇವು ಸಾಮಾನ್ಯವಾಗಿ ಹಾಕಿರ್ತಾರೆ, ಗೂಗಲಲ್ಲಿ ಹಾಕ್ಬೇಕಾದ್ರೆ ಕೂಡ ಕೊಟ್ಟು ಇಟ್ ಇಸ್ ಫಾರ್ ಓನ್ಲಿ ಇನ್ಫಾರ್ಮೇಷನ್, ಇದು ನಂಬ್ಕೊಂಡು ಏನು ಮಾಡಬೇಡಿ, ನೀವು ಮಾಡಕ್ಕೆ ಹೋಗ್ಬೇಡಿ. ಜನರಲ್ ಸೈಜ್ ಹೊರತು ಇದ್ರ ಬಗ್ಗೆ ಡೀಪಾಗಿ ಫೈನಲ್ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ ಇನ್ಫಾರ್ಮೇಷನ್ ಕೂಡ ಏನಿದು ಮಾಹಿತಿ ಅಷ್ಟೇ ಹೊರತು ಏನಲ್ಲ. ಇವತ್ತು ಬಸ್ ಟೈಮ್ ಎಲ್ಲ ಬಸ್ ಹತ್ತಿಬಿಡ್ತೀವಿ ಹೋಗ್ಬಿಟ್ಟು ನಾವು, ಮಾಹಿತಿ ಅಷ್ಟೇ. ಯಾರು ಕೇಳಿದಾಗ ಕೊಡೋಕ್ಕೆ ಬರುತ್ತೆ ಹೊರತು ನಮ್ಗೆ ನಾವು ಉಪಯೋಗಿಸ್ಬೋದೇ ಹೊರತು ಏನು ಮಾಡೋಂಗಿಲ್ಲ. ಅದನ್ನೆಲ್ಲ ಡೈಲಿ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ನಾರಾಯಣಸ್ಯ ಉದ್ಗೀತ ಉದ್ಗೇಯ ಪ್ರಣವೇನಯತೆ. ಎಲ್ಲರೂ ಹೇಳ್ತೇವೆ ಸರಿನೇ. ಇವರು ಸ್ತುತ್ಯರು ಅಂತ ಹೇಳ್ತೇವೆ, ಸ್ತುತ್ಯರು ಎಲ್ಲರೂ ಸರಿನೇ. ಆಬ್ಸಲ್ಯೂಟ್ ಸ್ತುತ್ಯ ಪರಮಾತ್ಮ ಉಂಟು, ಅದಕ್ಕೆ ಒಂದೆಂ ಅಂತ ಕರೆದು ಅಲ್ಲಿ ಏನು ಮತ್ತೆ ಮಾಡೋಕ್ಕೆ ಅಲ್ಟಿಮೇಟ್. ಅದು ಉಳಿದವ್ರು ಒಂದೇರೆ. ಎಷ್ಟರ ಮಟ್ಟಿಗೆ ಉಳಿದವರು ಉದ್ಗೀತಾರೆ, ಆದರೆ ಎಷ್ಟರ ಮಟ್ಟಿಗೆ ಅಂದರೆ ಲಿಮಿಟೇಷನ್ನಲ್ಲಿ ಬಂದು ನೋಡ್ಕೊಂಡೆ. ಪರಮಾತ್ಮ ಆಬ್ಸಲ್ಯೂಟ್ ಸೆನ್ಸ್ನಲ್ಲಿ ಉದ್ಗೀತ ಅಂದರೆ ಅದು ಪರಮಾತ್ಮ ಅಂದರೆ ಉಚ್ಚತ್ವೇನ ಗೀತ ಅಂತಂತ. ಸರ್ವೋತ್ತಮನೇನು ಬಿಟ್ಟರೆ ಇಲ್ಲ. ಪದನ ಯಾರಿಗೂ ಉಪಯೋಗಿಸ್ಬೇಕು? ದೇವರಿಗೆ ಮಾತ್ರ ಬೇರೆಯವ್ರಿಗೆ ಉಪಯೋಗಿಸ್ಬಾರ್ದು. ಇವರು ದೊಡ್ಡವರು ಸುಮ್ಮನೆ ಹೇಳಿ ಏನೋ ತಪ್ಪಲ್ಲ, ಆದರೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹೇಳಿದರೆ ಮಾತ್ರ ದೊಡ್ಡ ಅಪರಾಧ. ಅವರು ಉದ್ಗಚ್ಚಂತಿ ಯಥೋ ಅಸ್ಮಾದ್ವಾ ವಾಸುದೇವಾದಿ ಮೂರ್ತಯ. ಇನ್ನೊಂದು ಅರ್ಥ ಅದಕ್ಕೆ, ವಾಸುದೇವಾದಿ ಮೂರ್ತಿಗಳಿದೆಯಲ್ಲ ಪರಮಾತ್ಮನ ಮೂಲ ರೂಪದಲ್ಲಿ ಎಲ್ಲ ಹೊರಗೆ ಬರ್ತಾ ಇದೆ. ದೇವರ ವೈಭವ ಆಯಿತು ಅದಕ್ಕೆ ಉದ್ಗೀತ ಅಂತ ಇನ್ನೊಂದು ಹೆಸರು. ಅದು ಉತ್ತಂದ್ರೆ ಹೊರಗೆ ಬರೋದೀಗ ಉಚ್ಚತೆಯ ಅಲ್ಲ. ಅವರ ರೂಪ ವಾಸುದೇವ ರೂಪವನ್ನು ನಾರಾಯಣ ರೂಪ ತಂದ, ಆಮೇಲೆ ಪ್ರದ್ಯುಮ್ನ ರೂಪ, ಏನು ಕ್ರಮ ಬಂತಲ್ಲ, ಇದು ದೇವರ ವಿಶೇಷತೆಯ ಹಿರಿಮೆ. ಪ್ರಥಮಾವತಾರ ರೂಪತ್ವಾತ್ ವಾಸುದೇವ ಪರಮಃ ಪುಮಾನ್. ಮೊದಲು ಅಭಿವ್ಯಕ್ತಿ ಮಾಡಿದ ರೂಪ ಯಾವುದು? ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾಭವ ನಿಜ ಮುಕ್ತಿ ಪದಪ್ರದಾತ. ಅದಕ್ಕೆ ವಾಸುದೇವೋವ ಇದಮಗ್ರೆ ಆಸಿ. ವಾಸುದೇವ ಮೊದಲ ರೂಪ, ಅದು ಹೊರಬಂದು ಏನಂತಾರೆ? ಏಕೋ ನಾರಾಯಣ ಆಸೀತ್ ಅಂತೀರಿ, ವಾಸುದೇವೋವ ಇದಮಗ್ರೆ ಆಸೀತ್ ಅಂತೀರಿ. ನಾರಾಯಣದಿಂದ ವಾಸುದೇವ ಇದ್ದಾನೆ, ಇಬ್ಬರು ಒಂದೇ ಎಂಬ ವಿಚಾರ ಬೇರೆ. ನಾರಾಯಣ ರೂಪ ಮೂಲ ರೂಪ, ವಾಸುದೇವ ರೂಪ ಮೊದಲು ಹೊರಬಂದ ರೂಪ, ಅಗ್ರೆ ಆಸೀತ್ ಅಂತೇಳಿ. ಮತ್ತು ಅದು ಮೊದಲಿಗೆ ಬಂದ ರೂಪ ಅದಾದ್ದರಿಂದಾಗಿಯೇ ಆ ರೀತಿ ತೋರಿಸ್ಬೇಕದು. ಮೊದಲು ಯಾಕೆ ಬಂದ? ಮುಕ್ತಿ ಕೊಡೋ ರೂಪ. ಮತ್ತೆ ನೆನೆಸಬೇಕಾದ್ದೇನು? ಫಸ್ಟ್ ಈಗ ಬಿಡುಗಡೆ ಬೇಕು. ಆ ರೂಪ ವಾಸುದೇವ ರೂಪನೇ. ಪ್ರಥಮಾವತಾರ ರೂಪತ್ವಾತ್ ವಾಸುದೇವ. ಇವೆಲ್ಲ ತಾತ್ಪರ್ಯ ಓದಿದಾಗ ಅರ್ಥ ಆಗುತ್ತೆ. ಇದನ್ನು ಸೇರಿಸ್ಕೊಂಡಾಗ ಇದು ಅರ್ಥ ಆಗುತ್ತೆ. ಇದನ್ನು ಸೇರಿಸ್ಕೊಂಡು ತಾತ್ಪರ್ಯ ಅರ್ಥ ಆದರೆ ತಾತ್ಪರ್ಯಕ್ಕೆ ಇದನ್ನು ಸೇರಿಸ್ಕೊಂಡಾಗ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೇಗೆ ಸೇರಿಸ್ಕೋಬೇಕು, ಅದನ್ನು ಸರಿಯಾಗಿ ಹೊಂದೋ ರೀತಿ ಸೇರಿಸ್ಕೋಬೇಕು. ಅದು ಬೇರೆ, ಆ ಕ್ರಮ ಬೇರೆ, ಈ ಕ್ರಮ ಬೇರೆ, ಎರಡು ಕ್ರಮ ಇದೆ. ಸೃಷ್ಟಿ ಕ್ರಮ ಬೇರೆ, ಅಭಿವ್ಯಕ್ತಿ ಕ್ರಮ ಬೇರೆ, ಒಂದು ಚಿಂತನೆಯ ಕ್ರಮ ಬೇರೆ. ಆದ್ದರಿಂದ ಅದಕ್ಕೆ ಅಪ್ಲೈ ಆಗಲ್ಲ. ಆರೋಹಣ ಅವರೋಹಣ ಕ್ರಮದಲ್ಲಿ ಉಲ್ಟಪಲ್ಟಾಗುತ್ತಲ್ಲ, ಹಾಗೆ ಅವರೋಹಣದಲ್ಲಿ ಯಾರು ಬರ್ತಾರೆ? ದೇವರು ಫಸ್ಟ್ ಬರ್ತಾರೆ, ಆರೋಹಣದಲ್ಲಿ ಲಾಸ್ಟಿಗೆ ಬರ್ತಾರೆ. ಪ್ರಸ್ತಾವೋ ನಿಧನಂ ಯಜ್ಞಚಾಪಿ ಸಂಕರ್ಷಣ ಉದಾಹೃತ. ಪ್ರಸ್ತಾವ ನಿಧನ ಅದು ಪ್ರಸ್ತಾವ ಅಂತ ನಿಧನ. ಇವರು ಸಂಕರ್ಷಣು ಏನು ವಾಸುದೇವ ಏನು ಗೊತ್ತಾಗ್ಲಿಲ್ಲ. ಏನು ವಾಸುದೇವ ಇದು ಸಾಮಗಳಿಗೆ ಯಾವ್ಯಾವ ರೂಪ? 5 ಸಾಮಕ್ಕೆ 5 ರೂಪ ವಾಸುದೇವ ಸಂಕರ್ಷಣ ಇರುತ್ತೆ. ಅದನ್ನು ಹೇಳ್ತಾ ಇದ್ದೆ. ಆ ರೂಪಗಳಿಗೆ ಮಧ್ಯೆ ಹೇಳಿಬಿಟ್ರು, ಯಾವುದೊಂದು ಹೇಳಲೇ ಇಲ್ಲ. ಅಗ್ನಿ ಸೂರ್ಯ ಹಾಗೆಲ್ಲ ಹೇಳಿಬಿಟ್ರು. ಆ ಅಗ್ನಿ ಮುಖ್ಯವಾದ ಪದ ಈ ಅರ್ಥ ಉಪಯೋಗಿಸ್ಬೇಕಾದ್ರೆ ಅಲ್ಟಿಮೇಟ್ ಅಂದ್ರೆ ಅವರೇ ಹೊರತು ಇವರಲ್ಲ. ಸಂಕರ್ಷಣೋ ಹಿ ಸಂಹರ್ತ. ನೋಡಿ, ಸಂಹಾರ ಕಾರಣ ಬಹು. ಸಂಕರ್ಷಣೋ ಹಿ ಸಂಹರ್ತ ಪ್ರದ್ಯುಮ್ನ. ನಿಧನ ಅನ್ನೋ ಪದ ಬಂತು. ನಿಧನ ಸಂಕರ್ಷಣೆ ಯಾತಕ್ಕೆ ಅಂದರೆ ನಿಧನ ಅಂದರೆ ಸಾವು, ಕೊಲ್ಲೋದು ಅಂತಾನೆ ಅರ್ಥ. ಆ ಸಾಮಕ್ಕೆ ಅಧಿದೇವತೆ ಯಾರು? ಸಂಕರ್ಷರೂಪಿ ಪರಮಾತ್ಮ.
ಸಂಕರ್ಷಣೋ ಹಿ ಸಂಭರ್ತ ಪ್ರದ್ಯುಮ್ನಃ ಪರಮೇಶ್ವರ ಹಿಂಕಾರ ಇತಿ ಸಂಪ್ರೋಕ್ತ ಹಿ ಇತಿ ಸೃಷ್ಟಿರುದೀರ್ಯತೆ. ಹಿ ಅಂದರೆ ಇದೆ ಅಂತ ಅರ್ಥ, ಸೃಷ್ಟಿ. ಪ್ರದ್ಯುಮ್ನ ಹಿ ಅಂತಾರೆ, ಅದಕ್ಕೆ ಹಿಂಕಾರ ಸಾಮ ಇದೆ ಅಂತ ಸೃಷ್ಟಿ ಮಾಡೋನು ಅಂತ ಅರ್ಥ. ಪ್ರಸಿದ್ಧತಾ ಹಿ ಸೃಷ್ಟಿ ಸ್ಯಾತ್ ಅನಿರುದ್ಧ ಪರೋ. ಸೃಷ್ಟಿ ಎರಡು ವಿಧ. ಒಂದು ವಿಧ ಏನು, ಎಲ್ಲ ಇದೆ ಕ್ವಾಲಿಫಿಕೇಶನ್, ಅಪಾಯಿಂಟ್ಮೆಂಟೇ ಆಗಲಿಲ್ಲ, ಅವ್ನು ಕೆಲಸ ಮಾಡೋಕ್ಕಾಗೋದಿಲ್ಲ, ಅಪಾಯಿಂಟ್ಮೆಂಟ್ ಆಗಬೇಕು ಅವನಿಗೆ, ಅದು ಸೃಷ್ಟಿ. ಅದು ಆ ಅರ್ಥದಲ್ಲಿ ಏನದು ಸೃಷ್ಟಿ. ಅದು ಆ ಸೃಷ್ಟಿಯನ್ನು ಮಾಡೋದು ಪ್ರದ್ಯುಮ್ನ ರೂಪದ ಪರಮಾತ್ಮ. ಪ್ರತಿಹಾರ ಇತಿ ಪ್ರೋಕ್ತಃ ಸಹಿ ಕಾರ್ಯೇಶು ಇದಂ ಜಗತ್. ಪ್ರತಿಹಾರ ಅಂದ್ರೇನು, ತೊಡಗಿಸುವಿಕೆ ಅಂತ ಅರ್ಥ. ಕಾರ್ಯದ ತೊಡಗಿಸುವಿಕೆ ಅದು ಮಾಡ್ತಿರೋದು ಯಾರು ಅಂದರೆ ಪ್ರತಿ ಹರೇ ನಿತ್ಯಂ ಮೂರ್ತಿ ಅಂತ ಹೇಳ್ತಾರೆ. ಪ್ರತಿಹಾರ ಇತಿ ಅನಿರುದ್ಧ ಮೂರ್ತಿ ಪ್ರತಿಹೃತೇ ತಥಾ ತೇ ಪೃಥಿವ್ಯಾದಿಷು ಸದಾ ತನ್ನಾಮತಃ ತನ್ನಾಮಾನಃ ಪ್ರತಿಷ್ಠಿತಾ. ಪೃಥಿವ್ಯಾದಿ ಹೆಸರುಗಳಲ್ಲಿ ಇದ್ದಾರೆ ಹೊರತು ಅವರು ಪೃಥ್ವಿನೇ ಪೃಥ್ವಿ ಅಲ್ಲದು. ಪೃಥ್ವಿ ನಾಮಕತ್ವ ಇವರಿಗೆ ಹೊರತು ನಿಜವಾಗಲೂ ಪೃಥ್ವಿ ಬೇರೆ ಇದು ಬೇರೆ. ಸಾಮದ ಪ್ರಶ್ನೆ ಬಂದಾಗ ಯಾರನ್ನು ತಗೋಬೇಕು ನಾವಾಗ, ದೇವ್ರ ರೂಪನೇ ತಗೋಬೇಕು ಹೊರತು ಬೇರೆ ಅಲ್ಲ. ತೇ ಪೃಥಿವ್ಯಾದಿ ಸದಾ ತನ್ನಾಮಾನಃ ಪ್ರತಿಷ್ಠಿತಾ. ಪೃಥಿವ್ಯಾದಿ 5ರಲ್ಲಿ 65 ರೂಪಗಳಲ್ಲಿ ಸದಾ ಪ್ರತಿಷ್ಠಿತನಾಗಿದ್ದಾನೆ, ನೆಲೆಸಿದ್ದಾನೆ ಅಂತ ಅರ್ಥ. ಪೃಥ್ವಿ ಇತ್ಯಾದಿ ಶಬ್ದಾರ್ಥಾ ಏಹಿ ಮುಖ್ಯತಃ ಇವಿಷ್ಟು ಕೂಡ ಪೃಥ್ವಿ ಮೊದಲ ಶಬ್ದಗಳಿಗೆ ಮುಖ್ಯಾರ್ಥ 5 ರೂಪಗಳೇ. 5 ರೂಪಗಳೇ ಮುಖ್ಯಾರ್ಥ. ಇವತ್ತು ಉದಾಹರಣೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಿನಿಸ್ಟ್ರು, ಡೈರೆಕ್ಟರು, ಆಮೇಲೆ ಇವರೆಲ್ಲ ಕಮಿಷನರು, ಎಲ್ಲ ಡಿಪಾರ್ಟ್ಮೆಂಟ್ ಇರೋರೆ. ಅಟೆಂಡರ್ ಕೂಡ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೇಳ್ಕೋಬೋದು, ಡಿಪಾರ್ಟ್ಮೆಂಟ್ ಅಷ್ಟೇ. ಅದು ಚೀಫ್ ಯಾರು ಅದಕ್ಕೆ, ಮುಖ್ಯವಾಗಿ ಚೀಫೇ. ಯಾವುದೇ ಡಿಪಾರ್ಟ್ಮೆಂಟ್ ಯಾವ ಮಂತ್ರಿ ಇದ್ದರೂ ಕೂಡ ಮುಖ್ಯ ಚೀಫ್ ಯಾರು, ಇವ್ರು ಮಾಡಿದ್ರೆ ತೆಗೆದುಹಾಕ್ಬೋದು ಮುಖ್ಯಮಂತ್ರಿ. ಅವ್ನು ಇವ್ರು ಕೊಡದೇ ಇದ್ದರೆ ನಾವು ಕೊಡ್ಬೋದು ಬೇಕಾದ್ರೆ. ಇವನಿಗೆ ಒಂದು ಪದ ಕೊಟ್ಟು ಉಪಯೋಗಿಸ್ಬೋದು ಅಷ್ಟೇ ಹೊರತು ಅಲ್ಟಿಮೇಟ್ ಅಂತ ಉಪಯೋಗಿಸ್ಬಾರ್ದು. ಪೆಂಡಿಂಗ್ ಅಪ್ರೂವಲ್ ಫ್ರಮ್ ಚೀಫ್ ಅಂತಾರಲ್ಲ ಹಾಗೆ. ತತ್ಸಂಬಂಧ ತದರ್ಥತ್ವ ಪೃಥಿವ್ಯಾದೇರ ಮುಖ್ಯತ. ಅದ್ರ ಸಂಬಂಧ ಇದ್ದದಕ್ಕೆ ಹೆಸರು ಬಂತೆ ಹೊರತು ಆ ಹೆಸರು ತಪ್ಪಲ್ಲ, ಆದರೆ ಅವ್ರ ಅಲ್ಟಿಮೇಟ್ ಅಂತ ತಿಳ್ಕೊಳ್ಳೋದು ತಪ್ಪಷ್ಟೆ. ಪ್ರಥನಾದೇವ ಸಸ್ಯಾದೇಹೇ ಪೃಥಿವಿತ್ವಂ ಉದಾಹೃತಂ. ಪೃಥ್ವಿಗೆ ಯಾತಕ್ಕೆ ಕರೀತಾರೆ, ಸಸ್ಯಗಳಿಗೆ ಆಸರೆ ಕೊಡೋದ್ರಿಂದ ಪೃಥ್ವಿ ಅಂತ ಹೇಳಿ, ಸಸ್ಯಗೆ ಆಸರೆ ಕೊಡೋದು. ಅಗ್ನಿತ್ವಂ ಅದನಾಚ್ಚೈವ, ಅಗ್ನಿ ಏನಾಗುತ್ತೆ ಸುಟ್ಟು ಹಾಕಿಬಿಡುತ್ತೆ. ಆ್ಯಕ್ಚುಲಿ ಅನ್ನ ತಿಂತೀವಿ ಅಂತ ಯಾಕೆಂದರೆ ಒಳಗಿರೋ ಬೆಂಕಿ ಸುಡುತ್ತಂದ್ರೆ ಅದಕ್ಕೆ ಅನ್ನ ಅದನ ಅಂತ ಕರೀತಾರೆ. ಅದನ ಬಾಯಿಲಾಗಿದ್ರೆ ಅದನ ಅಲ್ಲ, ನುಂಗು ಸಪ್ಲೈ ಅಷ್ಟೇ. ಇದು ಹೋಮಕುಂಡ ಇದ್ದಾಗ ಅಷ್ಟೇ ಬೀಳುತ್ತಿದ್ದು. ದಹನ ಮಾಡೋದು ಇಲ್ಲಿ, ಅಲ್ಲಿವರೆಗೆ ಹೋಗ್ಬೇಕದು. ಹೋದ್ರೆ ದೊಡ್ಡ ರೋಗ ಅದು, ಅಲ್ಲಿ ಹೋಗ್ಬಿಟ್ಟು ಅದು ದಹನ ಮಾಡಕ್ಕೆ. ಸೊ ಅದಕ್ಕೆ ಹೋಮ ಪ್ರಾಣಾಗ್ನಿ ಹೋತ್ರ ಅಂತ ಯಾತಕ್ಕೆ ಕರೆದ್ರು ಅಂದರೆ ಇಲ್ಲಿ ಅಗ್ನಿ ಇದೆ, ಪ್ರಾಣಾಗ್ನಿ ಇದೆ, ಅಲ್ಲಿ ಹೋಮಿಸ್ಬೇಕು. ಪ್ರಾಣಾಗ್ನಿ ಅಂತ ಏನರ್ಥ, ಅದಕ್ಕೆ ಪ್ರಾಣಾಪಾನ ಸಮಾಯುಕ್ತ. ಅದು ಪ್ರಾಣಾಗ್ನಿ ಅಂದರೆ ವಾಯುದೇವರೇ. ವೈಶ್ವಾನರಾಗ್ನಿ ನಾರಾಯಣ ವೈಶ್ವನಾಥ ಇವರು ಪ್ರಾಣ. ಈ ಅಗ್ನಿಗೆ ಸ್ಕೋಪೇ ಇಲ್ಲ, ಈ ಅಗ್ನಿ ಸ್ಕೋಪ್ ಇಲ್ಲ. ಪ್ರಾಣಾಗ್ನಿ ಮಾತ್ರ ವರ್ಕ್ ಮಾಡೋದಲ್ಲಿ. ಬೇಯಿಸ್ಲಿಕ್ಕೆ ಈ ಅಗ್ನಿ ಬೇಕು, ಈ ನೀರಿನಾಗ್ಲಿಕ್ಕೆ ಆ ಅಗ್ನಿ ಬೇಕು. ಮತ್ತು ಅಗ್ನಿಗಳು ತಾರತಮ್ಯ ಇಷ್ಟೆಲ್ಲ ಇದೆ, ಬರೀ ಇದರಿಂದ ಕೆಲಸ ಆಗೋದಿಲ್ಲ. ತದರ್ಥತ್ವ ಪೃಥಿವ್ಯಾದೇರ ಮುಖ್ಯತಃ ಅಭಾವಾತ್ ವ್ಯವಧಾನಸ್ಯ ಅಂತರಿಕ್ಷಂ ಮಿತೀರ್ಯತೆ. ಅಂತರಿಕ್ಷ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಅಂತರಿಕ್ಷದಲ್ಲಿ ಏನಿಲ್ಲ, ಅಡೆತಡೆಗಳೇ ಇಲ್ಲ. ದೇವರಿಗೆ ಅಡೆತಡೆ ಅನಿರುದ್ಧ. ನಿರುದ್ಧ ಅಂದ್ರೆ ತಡೆ, ನಿರೋಧ ತಡೆ, ಅನಿರೋಧ ತಡೆ ಇಲ್ಲ, ತಡೆ ಇಲ್ಲದವನು ದೇವರಿಗೆ ಹೆಸರು. ಅಭಾವಾತ್ ವ್ಯವಧಾನಸ್ಯ ಅಂತರಿಕ್ಷಮಿತಿ ಪ್ರೋಕ್ತಂ. ಆದಾನಾದು ಆಯುಷಶ್ಚೈವ ಆದಿತ್ಯ ಉದೀರಿತ. ದೇವರಿಗೆ ಆದಿತ್ಯ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದ ಪದ ಜ್ಯೋತಿರಾದಿತ್ಯ ಬರುತ್ತದೆ. ಆದಿತ್ಯ ಅಂದ್ರೆ ಏನು, ಆದಾನಾದ ಆಯುಷಶ್ಚೈವ. ನಾವು ಆಯುಷ್ಯವೆಲ್ಲ ತೊಗೊಂಡ್ಬಿಡ್ತಾನೆ ಪರಮಾತ್ಮ. ಅದಕ್ಕೆ ಸೂರ್ಯ ಹುಟ್ಟೋದು ಮುಳುಗೋದು ಅಂದ್ರೆ ಏನು, ಇದೆಲ್ಲ ದಾಸಾಹಿತ್ಯ ನೋಡೋದಕ್ಕೆ ಸಿಂಪಲ್ ಕಾಣುತ್ತೆ. ಇದೆಲ್ಲ ಓದಿದಾಗ ಎಷ್ಟು ರಹಸ್ಯ ಹೇಳ್ತಾರೆ ಗೊತ್ತಾಗುತ್ತೆ. ಅದಕ್ಕೆ ಉದಯಾಸ್ತಮಾನವೆಂಬ 2 ಕೊಳಗಗಳನ್ನಿಟ್ಟು ಆಯುಷ್ಯವೆಂಬ ರಾಶಿ ಅಳೆದು ಹೋಗುವ ಮುನ್ನ. ಇದು ಹಗಲು 2 ಕೊಳಗಗಳು, ಹಗಲು ರಾತ್ರಿ. ಕೊಳಗ ಅಂದ್ರೇನು, ಅಳಿಯ ಪದಾರ್ಥ. ಅದು ಕೊಳಗ ಅಂತ ಕರೀತೀವಿ. ಇವತ್ತು ಅದೆಲ್ಲ ನೋಡೇ ಇರೋದಿಲ್ಲ. ಮನೆಯಲ್ಲಿ ಲೋಟ ನೋಡಿ, ಹೋಟ್ಲ್ ತಿನ್ನೋರಿಗೆ ಲೋಟನೇ ಗೊತ್ತಿರೋದಿಲ್ಲ. ಲೋಟ ಗೊತ್ತಿರ್ತಲ್ಲ, ಅಲ್ಲೇ ತಿಂದು ಯಾವಳು ಪ್ಲಾಸ್ಟಿಕ್ ಇದು ಲೋಟ ಬರ್ತಾರ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಇರುತ್ತೆ. ನಮಗೆ ಇವತ್ತು ಕೆಲವು ಪದಗಳೆಲ್ಲ ನಮ್ಮ ಲಿಮಿಟಿ ತಕ್ಕಂತೆ ಕಡಿಮೆ. ಮಕ್ಕಳಿಗೆ ಸಿಂಹ ಅಂತಷ್ಟ ಓಡೋ ಪುಸ್ತಕ ಇಲ್ಲಿ ತೋರಿಸ್ತಾರೆ. ಅವರಿಗೆ ಸಿಂಹ ಓದ್ತಿರೋದು ಅಷ್ಟೇ. ರಾಯರು ಬೆರಿತಾ ಇದ್ದಾರೆ, ಬಾಲಾರಾಮ್ ಚಿತ್ರಲೇಖದ ಸಿಂಹಾದವು ಯುವ. ಅವರಿಗೆ ಸಿಂಹ. ನಮಗೆ ಹುಡುಗಿ ಆಟ ಪ್ಲೇನ್ ಅಂದರೆ ದಡ್ಕೊಂಡು ಹೋಗೋದೇ ಪ್ಲೇನು, ಕುತ್ಕೊಂಡು ಹೋಗೋದಲ್ಲ, ತಳ್ಕೊಂಡು ಹೋಗೋದು.
ಅಷ್ಟೇ ಅದು ನಮ್ಮ ಶಬ್ದ ರೆಡ್ಯೂಸ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಮೇಲೆ ಬಂದರೆ ಏನಾಗುತ್ತೆ, ಮೇಲ್ಮೇಲೆ ಬರ್ತಾ ಬರ್ತಾ ಓ ಆ ಪ್ಲೇನ್ ಅಂತ ತಿಳ್ಕೊತಾರೆ. ಅಲ್ಲಿಗೆ ಒಂದು ನಮ್ಗೆ ಜ್ಞಾನ ಬೋದು ಹೋಗುತ್ತೆ. ಅದ್ರ ಮೇಲೆ ಮತ್ತೆ ಯೋಚನೆ ಮಾಡಬೇಕು. ಪಾಠ ಅವರಿಗೆಲ್ಲ ಗೊತ್ತಿರ್ತದೆ ಏನು ಅಂತೇಳಿ. ಇನ್ನು ಅಲ್ಟಿಮೇಟ್ ದೇವರು ಎಲ್ಲ ಶಬ್ದ ಕೊನೆ ಎಂಡೆಲ್ಲಿ ಆಗಬೇಕಾದ, ಏನೇ ಬರಲಿ ದೇವರಲ್ಲಿ ರೀಚ್ ಆಗಲಿದ್ರೆ ಅಲ್ಲೇ ಅಲ್ಲ. ಅದಕ್ಕೆ ಹೇಳ್ತಾರೆ ಆದಾನಾದ ಆಯುಷಶ್ಚೈವ. ಅದಕ್ಕೆ ಸೂರ್ಯ ಹುಟ್ಲಿ ಸೂರ್ಯ ಮುಳುಗಿ ಟಿಕೆಟ್ ತೊಗೊಂಡ್ಬಿಟ್ಟಿದ್ದಾರೆ ಸಿನಿಮಾಕ್ಕೆ, ಬೇಗ ಕತ್ಲಾಗಲಿ ಹೋಗ್ತೆ ಸಾಯ್ಲಕ್ಕೆ ಬೇಗ ಸಾಯ್ಲಕ್ಕೆ ಟ್ರೈ ಮಾಡ್ತಾ ಲೆಕ್ಕ ಅಷ್ಟೇ. ಕೀಚಕ ಇವತ್ತು ರಾತ್ರಿ ಆಗುತ್ತೆ ಸೈರ್ಯ ಸಿಕ್ಕರು ಕನಸು ಕಾಣ್ತಾ ಇದ್ದಾನೆ, ಅವ್ನು ಮತ್ತೆ ಹೇಳೋದೇ ಅಲ್ಲ ಮನೆಯದವನು, ಆ ಥರ ಅಂತ ಹೇಳ್ತಾರೆ. ನಾವೆಲ್ಲ ಏನು ಕಾಯ್ತಿದ್ದೆ ಬೇಗ ಹುಟ್ಲಿ, ಇನ್ನೇನು ಪ್ರೋಗ್ರಾಮ್ ಹಾಕೊಂಡಿದ್ರೆ ಬೇಗ ಹುಟ್ಲಿ ಬೇಗ ಮುಳುಗ್ರಿ ಅಂತಾರೆ. ಅದ್ರ ಬಗ್ಗೆ ಎಷ್ಟು ಆಯುಷ್ಯ ಹೋಗುತ್ತೆ ಗೊತ್ತಾ ಅದರೊಳಗೆ. ಅಷ್ಟೊಳಗೆ ಏನು ಮಾಡಬೇಕು, ಸಾಧನೆ ಉಪಯೋಗಿಸ್ಬೇಕೆ ಹೊರತು ಹೋಗಲಿ ಅಂತ ಕಾಯಬಾರ್ದು. ದೇವು ಕ್ರೀಡಾ ಕಾರಣತ್ವಾಚ್ಚ ತತ್ ಸರ್ವಂ ಹಿ ಪರೇಹರವು. ಕ್ರೀಡಾ ದೇವು ಅಂದರೆ ಆಟಗಳು ಅದೆಲ್ಲ ಮಾಡಿ ಪರಮಾತ್ಮ ಸೃಷ್ಟಿ ಎಲ್ಲವನ್ನು ಆಟ ಮಾಡ್ತಾರೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪ್ರೀಣಯಾಮೋ ವಾಸುದೇವಂ ಪಂಚಾತ್ಮಕಂ ಯೋ ಲೋಕೇಶು ಸದೋಪಾಸ್ತೆ ಹರಿಂ ಪರಂ. ಈ ರೀತಿ ಪಂಚರೂಪಿಯಾದ ಪರಮಾತ್ಮನನ್ನು ಯಾರು ಆರಾಧನೆ ಮಾಡ್ತಾರಲ್ಲ, ಲೋಕೇಶು ಮೇಲೆ ಹೇಳಿದ ವಸ್ತುಗಳಲ್ಲಿ ಊರ್ಧ್ವಾದ ಸಂಸ್ಥಿತಾಸ್ತಸ್ಯ ಪಂಚೈವ ದಶಮೂರ್ತಯ ಮೋಕ್ಷಾದಿಕಮಭೀಷ್ಟಂ ಯತ್ ಕಲ್ಪಂತೆ ಅಸ್ಯ ಸದೈವ ಹಿ. ಈ ರೀತಿ ಮಾಡಿದವನಿಗೆ ಎಲ್ಲ ಪುರುಷಾರ್ಥ, ಉಪಾಸನೆ ಮಾಡಿದವರಿಗೆ ಏನು ಸಿಗುತ್ತೆ, ಎಲ್ಲ ಪುರುಷಾರ್ಥ ಸಿಗುತ್ತೆ. ಅದು ಸಿದ್ಧಿ ಅಂದರೆ ಅದಕ್ಕೆ ಆ ರೀತಿ ಜ್ಞಾನಿಗಳಿಗೆ ಯಾಕೆ ಸಿದ್ಧಿ ಬಂದಿರುತ್ತೆ, ತಿಳ್ಕೊಳ್ಳೋ ಸಿದ್ಧಿನೇ ಒಂದು ಬೇರೆ, ಮಾಡೋ ಸಿದ್ಧಿ ಅವ್ರಿಗೆ ಬರೋದರಿಂದ ಏನು ಹೇಳಿದ್ರು ಮಾಡ್ಕೊಟ್ಬಿಡ್ತಾರೆ. ಅದು ವಿಶೇಷವಾದ ಹಿರಿಮೆ ಅವರಿಗೆ. ಇದೆಲ್ಲ ತಿಳಿತಾ ಹೋಗಿ ಅವರೆಲ್ಲ ತಿಳಿತು ಹೇಳಿದರು ಪಾಠ ಮಾಡಿದರು. ಅದಕ್ಕಿಂತ ಹೆಚ್ಚಾಗಿ ಉಪಾಸನೆ ಮಾಡಿ ಸಿದ್ಧಿ ಪಡ್ಕೊಂಡಿದ್ದಕ್ಕೆ ಕೆಲಸ ಆಗುತ್ತೆ. ಇದ್ರ ಕೆಲಸ ಆಗೋದೆ ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ನೋಡಿ ಸೋಮವಾರದಿಂದ ಮಂಗಳವಾರದಿಂದ ಕಂಟಿನ್ಯೂ ಆಗುತ್ತೆ. 4 ದಿವಸ ಆಮೇಲೆ ವ್ಯಾಸ ಪೂಜೆ ಶುರುವಾಗುತ್ತೆ. ನಾಳೆ ಇದೆ ಸರ್ವೇಂದ್ರಿಯ ಪ್ರೇರ